ನಮ್ಮ ಹಿಂದಿನ ವಿಡಿಯೋದಲ್ಲಿ ರಾಹು ಮತ್ತು ಕೇತು ಅಮೃತಪಾನ ಮಾಡಿದ್ದರಿಂದ ಅಮರತ್ವ ಪಡೆದು ದೇವತೆಗಳಾದರು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ರಾಹು ಮತ್ತು ಕೇತುವಿನ ಶಕ್ತಿ ಹಾಗೂ ಪ್ರಭಾವವನ್ನು ನೋಡೋಣ. ಅಮೃತಪಾನದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರು ಮೋಹಿನಿ ಅವತಾರದಲ್ಲಿದ್ದ ನಾರಾಯಣನಿಗೆ ರಾಹುವಿನ ನಿಜಸ್ವರೂಪದ ಬಗ್ಗೆ ತಿಳಿಸಿ ಅವನ ಶಿರಚ್ಛೇದನಕ್ಕೆ ಕಾರಣವಾಗಿದ್ದರಿಂದ ರಾಹು, ಸೂರ್ಯ ಮತ್ತು ಚಂದ್ರರಿಗೆ ವೈಷಮ್ಯ ಬೆಳೆಯುತ್ತದೆ. ರಾಹು ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಸೂರ್ಯ ಮತ್ತು ಚಂದ್ರರನ್ನ ನುಂಗುತ್ತಾನೆ. ಆದರೆ ಸೂರ್ಯ ಮತ್ತು ಚಂದ್ರರು ತಮ್ಮ ಶಕ್ತಿಯಿಂದ ಹೊರಬರುತ್ತಾರೆ. ಹೀಗಾಗಿ ಪ್ರತಿ ಬಾರಿ ರಾಹು ಸೂರ್ಯಚಂದ್ರರನ್ನು ನುಂಗಿದಾಗ ಕ್ಷಣಕಾಲ ಕತ್ತಲಾವರಿಸುತ್ತದೆ. ಈ ಸಮಯವನ್ನು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವೆನ್ನುತ್ತಾರೆ. ರಾಹು ಆಪೋಷಣೆ ತೆಗೆದುಕೊಂಡಾಗ ರಾಹುಗ್ರಸ್ತ ಗ್ರಹಣ ಹಾಗೂ ಕೇತು ನುಂಗಿದಾಗ ಕೇತುಗ್ರಸ್ತ ಗ್ರಹಣವೆಂದು ಕರೆಯುತ್ತಾರೆ. ಈ ವಿದ್ಯಮಾನ ಈಗಲೂ ಸಹ ನಡೆಯುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುವಿಗೆ ಆಸೆ, ಅಸೂಯೆ ಹೆಚ್ಚು ಹಾಗೂ ತಲೆಯಲ್ಲಿ ಬೇಡದ ವಿಷಯಗಳನ್ನು ತುಂಬಿ ಮನಸ್ಥಿತಿಯನ್ನ ಹಾಳು ಮಾಡುವ ಶಕ್ತಿಯಿದೆ. ರಾಹುವಿನ ಪ್ರಭಾವಕ್ಕೆ ಒಳಗಾದವರು ಭೋಗ, ಭಾಗ್ಯ, ಸುಖಗಳನ್ನು ಬಯಸಿ ಅದರ ಹಿಂದೆ ಓಡುತ್ತಾರೆ ಹಾಗೂ ಯಾವುದೇ ವಸ್ತು ಇಷ್ಟವಾದರೆ ಅದನ್ನು ಪಡೆಯುವವರೆಗೂ ಸುಮ್ಮನಿರುವುದಿಲ್ಲ. ಕೇತು ತ್ಯಾಗ ಹಾಗೂ ವೈರಾಗ್ಯದ ಪ್ರತೀಕ. ಕೇತುವಿನ ಪ್ರಭಾವಕ್ಕೆ ಒಳಗಾದವರು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಾನಕ್ಕೇರುತ್ತಾರೆ. ಕೇತು ಮನಸ್ಸಿನಲ್ಲಿ ವೈರಾಗ್ಯ, ಸನ್ಯಾಸ ಹಾಗೂ ದೇವತಾರಾಧನೆಗೆ ಒಲವನ್ನು ಹುಟ್ಟಿಸುತ್ತಾನೆ. ಕೇತುವಿನ ಪ್ರಭಾವ ಮನುಷ್ಯನಿಗೆ ಮೋಕ್ಷ ಮಾರ್ಗವನ್ನು ತೋರಿಸುತ್ತದೆ. ಹೀಗಾಗಿ ರಾಹು ಮತ್ತು ಕೇತು ಇಬ್ಬರು ಒಬ್ಬನ ಅಂಶದವರೇ ಆಗಿದ್ದರೂ ಅವರ ಗುಣಲಕ್ಷಣಗಳು ವೈರುಧ್ಯವಾಗಿವೆ ಎಂದು ಹೇಳುತ್ತಾ ನಮ್ಮ ನವಗ್ರಹಗಳ ಸರಣಿಯನ್ನ ಈ ವಿಡಿಯೋದೊಂದಿಗೆ ಮುಗಿಸೋಣ.